ಎಲ್ಲರಿಗೂ ನಮಸ್ಕಾರ. ಸುಮಾರು ತಿಂಗಳಾದಮೇಲೆ ನಾನು ವ್ಲಾಗ್ನ ಪೋಸ್ಟ್ ಮಾಡ್ತಾ ಇದ್ದೀನಿ. ಎಲ್ಲಿಗೂ ಲೈಕ್ ಕ್ವೆಶನ್ಸ್ ಹೆಂಗೆ ಎಕ್ಸ್ಪೆಕ್ಟ್ ಕಂಪ್ಲೀಟ್ ಆಫ್ಲೈನ್ ಮೋಡಿಗೆ ಹೋಗಿದ್ದೆ, ಅದಕ್ಕೆ ನಾನು ನಮಸ್ಕಾರ. ನಿಶ್ಚಿತಾ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ನಾನು ಎಲ್ಲರ ಹತ್ರನೂ ಕ್ಷಮೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸುಮಾರು ತಿಂಗಳಾದಮೇಲೆ ನಾನು ವ್ಲಾಗ್ನ ಪೋಸ್ಟ್ ಮಾಡ್ತಾ ಇದ್ದೀನಿ. ಕನ್ಸಿಸ್ಟೆಂಟಾಗಿ ಇರಲಿಲ್ಲ ವ್ಲಾಗಿಂಗಲ್ಲಿ. ಬಿಕಾಸ್ ಏನಾಗಿತ್ತು ಅಂತಂದರೆ ನನಗೂ ಕೂಡ ಸೆಮ್ ಎಕ್ಸಾಮ್ಸ್ ಇತ್ತು. ಸೊ ಹಾಗಾಗಿ ಎರಡೂ ಮ್ಯಾನೇಜ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆ್ಯಂಡ್ ಇಲ್ಲಿ ಎಕ್ಸಾಮ್ಸ್ ಲೈಕ್ ನಮಗೆ ಹೆಂಗಿತ್ತು ಇಂಡಿಯಾಲಿ ಆ ಥರ ಅಂತೂ ಇಲ್ಲವೇ ಇಲ್ಲ. ತುಂಬಾ ಡಿಫ್ರೆಂಟ್ ಇದೆ. ಪ್ಯಾಟರ್ನ್ ಆಗಲಿ ಆ್ಯಂಡ್ ಕಾನ್ಸೆಪ್ಟ್ಸ್ ಹೆಂಗೆ ನಾವು ಅರ್ಥ ಮಾಡ್ಕೊಬೇಕು ಅನ್ನೋದಾಗಲಿ ಆ್ಯಂಡ್ ಎಲ್ಲಿಂದ ಎಲ್ಲಿಗೂ ಲೈಕ್ ಕ್ವೆಶನ್ಸ್ ಹೆಂಗೆ ಎಕ್ಸ್ಪೆಕ್ಟ್ ಮಾಡಬೇಕು ಅಂತಲೂ ಗೊತ್ತಾಗಲ್ಲ. ಸೊ ಹಾಗಾಗಿ ಕಂಪ್ಲೀಟ್ ಆಫ್ಲೈನ್ ಮೋಡಿಗೆ ಹೋಗಿದ್ದೆ, ಅದಕ್ಕೆ ನಾನು ಈಗಲಿಂದಾದರೂ ಕನ್ಸಿಸ್ಟೆಂಟ್ ಆಗಿ ಇರೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇಫ್ ಇನ್ ಕೇಸ್ ನಾನು ಮಧ್ಯದಲ್ಲಿ ಬ್ರೇಕ್ಸ್ ತೊಗೊಂಡ್ರೆ ಐ ಹೋಪ್ ಎಲ್ಲರೂ ಅರ್ಥ ಮಾಡ್ಕೊತೀರಾ. ಐ ಹೋಪ್ ಯು ಆಲ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಡೋಂಟ್ ಮೈಂಡ್. ಇವತ್ತಿನ ದಿನ ಏನಪ್ಪ ಅಂತ ಅಂದರೆ, ಇವತ್ತು ಮಾರ್ಚ್ 30ನೇ ತಾರೀಕು, ಯುಗಾದಿ ಹಬ್ಬ. ಸೊ ಎಲ್ಲರಿಗೂ ಹೊಸ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಹೊಸ ವರ್ಷ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ನೀವು ಏನೇನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಎಲ್ಲದರಲ್ಲೂ ನಿಮಗೆ ಯಶಸ್ಸು ಸಿಗಲಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನನಗಿನ್ನ ನೆಕ್ಸ್ಟ್ ಇನ್ನೂ 2 ಎಕ್ಸಾಮ್ಸ್ ಇದೆ. ಸೊ ಹಾಗಾಗಿ ಈ ವಿಡಿಯೋ ಕೂಡ ಸುಮಾರು ದಿನಗಳಾದಮೇಲೆ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತೀನಿ. ಬಿಕಾಸ್ ಬ್ಲಾಗ್ನ ಶೂಟ್ ಮಾಡೋದಕ್ಕಿಂತ ಎಡಿಟ್ ಮಾಡೋದಕ್ಕೆ ಆ್ಯಕ್ಚುಲಿ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ ಆ್ಯಂಡ್ ಕಾನ್ಸಂಟ್ರೇಷನ್ ಬೇಕಾಗುತ್ತೆ. ಹಾಗಾಗಿ ಮೇ ಬಿ ನಾನು ಎಕ್ಸಾಮ್ಸ್ ಮುಗಿದ್ಮೇಲೆ ಈ ವ್ಲಾಗ್ನ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತೀನಿ. ಸೊ ಯುಗಾದಿ ಹಬ್ಬ ಮಾರ್ಚ್ 30ನೇ ತಾರೀಕು ನಡೀತಿದೆ. ನಾನು ಯಾವಾಗ ಪೋಸ್ಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಸೊ ಸ್ವಲ್ಪ ಕೆಲವು ದಿನಗಳಾದಮೇಲೆ ಈ ವ್ಲಾಗ್ನ ಕೂಡ ಪೋಸ್ಟ್ ಮಾಡ್ತೀನಿ ಎಡಿಟ್ ಮಾಡಿ. ಇವತ್ತಿನ ದಿನದ್ದು ನಾನು ಅಷ್ಟಾಗಿ ಏನು ಕ್ಯಾಪ್ಚರ್ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡಿ ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಕ್ಯಾಪ್ಚರ್ ಮಾಡಿರೋದನ್ನ ನಾನು ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ. ಆ್ಯಂಡ್ ಇದಾದಮೇಲೆ ಹೊಸದಕ್ಕೂ ಇರುತ್ತೆ, ಅಂದರೆ ವರ್ಷದ ಮೊದಲನೇ ನಾನ್ ವೆಜ್. ಸೊ ಆದರೆ ನನಗೆ ಗುರುವಾರ ಎಕ್ಸಾಮ್ ಇರೋದ್ರಿಂದ ಹೊಸದಕ್ಕೂ ಮಂಗಳವಾರ ಆಚರಿಸ್ತಾರೆ ನಮ್ಮ ಊರಲ್ಲೆಲ್ಲ. ಎಲ್ಲರೂ ಹೋದ ವರ್ಷದಿಂದ ಯಾರು ನನ್ನ ಯೂಟ್ಯೂಬಲ್ಲಿ ಫಾಲೋ ಮಾಡ್ತಾ ಇದ್ದೀರಾ ಅವ್ರಿಗೆ ಗೊತ್ತಿರುತ್ತೆ. ನಾವು ಪ್ರತಿ ವರ್ಷ ಊರಿಗೆ ಹೋಗಿ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದಿದ್ದು ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಸೇರಿ. ಸೊ ಆಲ್ರೆಡಿ ಎಲ್ಲ ಫ್ಯಾಮಿಲಿಯವರು ಊರಿಗೆ ಹೋಗ್ತಾ ಇದ್ದಾರೆ. ಅವರೆಲ್ಲ ಮಂಗಳವಾರ ಹೊಸದಕ್ಕನ್ನ ಆಚರಣೆ ಮಾಡ್ತಾರೆ. ಯಾಕೆಂದರೆ ಸೋಮವಾರ ನಾವು ಯಾರು ನಮ್ಮ ಮನೆಯಲ್ಲಿ ನಾನ್ ವೆಜ್ ತಿಂದೇ ಇರೋ ಕಾರಣ. ಸೊ ಹಾಗಾಗಿ ನನಗೆ ಗುರುವಾರ ಎಕ್ಸಾಮ್ ಇರೋದ್ರಿಂದ ಮತ್ತೆ ಮಂಗಳವಾರ ಅದನ್ನು ಮಾಡೋಕ್ಕಾಗಲ್ಲ ಅಂತ ನಾನು ಶುಕ್ರವಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ರತಿ ಸಲ ಹಬ್ಬದ ದಿನ ಹೆಂಗೆ ನಡೀತಿತ್ತೋ ಅದೇ ಥರ ಈ ಸಲನೂ ನಡೀತು. ನಾನು ಇನ್ನೂ ಮಲಗಿದ್ದೆ. ನಮ್ಮಮ್ಮ ವೀಡಿಯೋ ಕಾಲ್ ಮಾಡಿ ಇನ್ನೂ ಹಬ್ಬದ ದಿನ ಮಲಗಿದೆಯಾ ಎದೇಳು ಅಂತ ಹೇಳ್ಬಿಟ್ಟು ಹೇಳಿಸಿದ್ದಾರೆ. ಸೊ ಆ ಥರ ಇವತ್ತಿನ ದಿನ ಸ್ಟಾರ್ಟ್ ಆಗಿದ್ದು ನಂದು. ಸೊ ಅದಾದಮೇಲೆ ನಾನು ರೂಮೆಲ್ಲ ಕ್ಲೀನ್ ಮಾಡಿ ಎಣ್ಣೆ ಹಚ್ಕೊಂಡು, ಇಲ್ಲಿ ಹರಳೆಣ್ಣೆ ನಾನು ತಂದಿರಲಿಲ್ಲ, ಹಾಗಾಗಿ ಕೊಬ್ಬರಿ ಎಣ್ಣೆನೇ ಹಚ್ಕೊಂಡೆ. ನಮ್ಮಮ್ಮ ಯಾವುದೋ ಒಂದು ಎಣ್ಣೆ ಹಚ್ಕೊಂಡು ಎಣ್ಣೆ ಸ್ನಾನ ಮಾಡು ಹಬ್ಬದ ದಿನ ಅಂತ ಅಂದರು. ಹಾಗಾಗಿ ಕೊಬ್ಬರಿ ಎಣ್ಣೆನೇ ಹಚ್ಕೊಂಡು ಎಣ್ಣೆ ಸ್ನಾನ ಮಾಡ್ಕೊಂಡು ಬಂದು ಅಡುಗೆ ಎಲ್ಲ ಮಾಡಿ ಹಬ್ಬದ ಊಟ ಪೂಜೆ ಎಲ್ಲ ಮಾಡಿ ಪೂಜೆ ಮುಗಿಸಿ ಊಟ ಮುಗಿಸಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾನು ಮೇಜರ್ಲಿ ಏನು ತಿಂದಿಲ್ಲ ಅಂತ ಅಂದರೆ ಬೇವು ಬೆಲ್ಲ. ಪ್ರತಿ ವರ್ಷ ಯುಗಾದಿ ಬೇವು ಬೆಲ್ಲದಿಂದನೇ ಸ್ಟಾರ್ಟ್ ಆಗ್ತಾ ಇದ್ದಿದ್ದು. ಪ್ರತಿ ವರ್ಷ ಎಷ್ಟು ವರ್ಷ ನಾವು ಹುಡ್ದಾಗಿಂದ ಇಲ್ಲಿವರೆಗೂ ಯುಗಾದಿ ನಮ್ಮ ಮನೆಯಲ್ಲಿ ಬೇವು ಬೆಲ್ಲ ತಿನ್ನೋ ಮುಖಾಂತರದಿಂದನೇ ಸ್ಟಾರ್ಟ್ ಆಗ್ತಾ ಇದ್ದಿದ್ದು. ಆದರೆ ಇಲ್ಲಿ ಬೇವಿನ ಸೊಪ್ಪು ನನಗೆಲ್ಲೂ ಸಿಕ್ಕಲಿಲ್ಲ. ಸೊ ಹಾಗಾಗಿ ಈ ವರ್ಷ ಅನಿಸುತ್ತೆ ಫಸ್ಟ್ ಟೈಮ್ ನಾನು ಬೇವು ಬೆಲ್ಲ ತಿಂದಿಲ್ಲ. ಮೈಂಡ್ ಇರೋದ್ರಲ್ಲೇ ಖುಷಿ ಪಡೋಣ ಅಂತ ಅಂದ್ಕೊಂಡು ಸೊ ಬೇರೆ ಹಬ್ಬದ ಊಟ ಎಲ್ಲ ಮಾಡಿದೆ. ಒಬ್ಬಟ್ಟು ಮಾಡೋಕ್ಕಾಗಲಿಲ್ಲ ಬಿಕಾಸ್ ಅದಕ್ಕೆ ತುಂಬಾ ಟೈಮ್ ಆಗುತ್ತೆ. ಆ್ಯಂಡ್ ನನಗೆ ಒಬ್ಬಟ್ಟು ಜಾಸ್ತಿ ಏನು ತಿನ್ನಲ್ಲ, ಮನೇಲಿ ಮಾಡ್ತಾ ಇದ್ದಿದ್ರು ಒಂದು ತಿಂತಾ ಇದ್ದೆ ಅಷ್ಟೇ, ನಮ್ಮಮ್ಮನ ಹಿಂಸೆಗೆ ತಿನ್ನು ಹಬ್ಬ ಅಂತ. ಸೊ ನಾನೇನೇನು ತಿಂತೀನಿ. ಸೊ ಅದನ್ನು ಅಡುಗೆ ಮಾಡಿದ್ದೆ. ಏನೇನು ಮಾಡಿದೆ ಅಂದರೆ ಪಲಾವ್, ಮೊಸರು ಬಜ್ಜಿ, ನುಗ್ಗೆಕಾಯಿ ಸಿಕ್ಕಿತ್ತು. ಸೊ ನುಗ್ಗೆಕಾಯಿ ಸಾರು, ಅನ್ನ, ಹಪ್ಪಳ, ಹಾಲ್ಕೀರ್ ಮಾಡಿದ್ದೆ ಸ್ವೀಟಿಗೆ. ಸೊ ಎಲ್ಲ ಅಡುಗೆ ಮಾಡಿ ದೇವ್ರಿಗೆ ನೈವೇದ್ಯ ಇಟ್ಟು ಪೂಜೆ ಮುಗಿಸಿ ಆಮೇಲೆ ಊಟ ಮಾಡಿದ್ದು. ಸೊ ಹೀಗೆ ಆಗಿದ್ದು ನನ್ನ ಹಬ್ಬ. ನನ್ನ ಫ್ರೆಂಡ್ಸ್ನ ಕರೆಯೋಣ ಅಂತ ಅಂದರೆ
ಸುಮಾರಷ್ಟು ಜನ ಇಂಡಿಯಾಗೆ ಹೋಗಿದ್ದಾರೆ, ಬಿಕಾಸ್ ಇವಾಗ ವೆಕೇಷನ್ಸ್ ಅವ್ರಿಗೆ ಸ್ಟಾರ್ಟ್ ಆಗಿದೆ. ಅದು ಹೆಂಗೆ ಅಂತ ಅಂದರೆ, ಅವ್ರಿಗೆ ವೆಕೇಷನ್ಸ್ ಇದ್ದು ನನಗೆ ವೆಕೇಷನ್ಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂದರೆ ಅವರು ಬೇರೆ ಬ್ರಾಂಚ್ ಅವರು. ಸೊ ಅವ್ರ ಸಬ್ಜೆಕ್ಟ್ಸ್ ಬೇಗ ಎಕ್ಸಾಮ್ಸ್ ಮುಗೀತು. ಬಟ್ ದೆನ್ ನನ್ನ ಸಬ್ಜೆಕ್ಟ್ಸ್ಗೆ ಇನ್ನು ನೆಕ್ಸ್ಟ್ ಮಂತ್ ಏಪ್ರಿಲಲ್ಲಿ ಎಕ್ಸಾಮ್ಸ್ ಇರೋದ್ರಿಂದ ನನಗೆ ಇನ್ನೂ ವೆಕೇಷನ್ ಸ್ಟಾರ್ಟ್ ಆಗಿಲ್ಲ. ಸೊ ಹಾಗಾಗಿ ಇದೊಂಥರ ಸ್ಟಡಿ ಹಾಲಿಡೇಸ್, ಕಾಲೇಜ್ ಇರೋದಿಲ್ಲ. ಸೊ ಓದ್ಕೊಬೇಕು ಈ ಸ್ಟಡಿ ಹಾಲಿಡೇಸಲ್ಲಿ ಎಕ್ಸಾಮ್ಸಿಗೆ. ಸೊ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗೋಕ್ಕೆ ಅಂತಲೇ ನಮಗೆ ಈ ಥರ ಟೈಮ್ ಇರುತ್ತೆ. ಸೊ ಹಾಗಾಗಿ ನನಗಿನ್ನ ವೆಕೇಷನ್ ಸ್ಟಾರ್ಟ್ ಆಗಿಲ್ಲ. ಬಟ್ ಇವತ್ತು ಹಬ್ಬ ಆಗಿರೋದ್ರಿಂದ ಸೊ ಇವತ್ತು ಹಬ್ಬನ ಆಚರಿಸ್ತಾ ಇದ್ದೀನಿ. ಯಾಕೆ ಒಬ್ಳಿಗೆ ಇಷ್ಟೊಂದು ಅಡುಗೆ ಎಲ್ಲ ಮಾಡಿ ಹಬ್ಬನ ಮಾಡ್ತಾಯಿದ್ದೀನಿ ಅಂತ ಅಂದರೆ, ಸೊ ನಾನು ಫಸ್ಟ್ ಇಲ್ಲಿಗೆ ಬಂದಾಗ ನಾನು ಅಕ್ಟೋಬರಲ್ಲಿ ಅನಿಸುತ್ತೆ ಬಂದಿದ್ದು. ನೆಕ್ಸ್ಟ್ ನವೆಂಬರಲ್ಲಿ ದೀಪಾವಳಿ ಹಬ್ಬ ಇತ್ತು ಆ್ಯಂಡ್ ಅಕ್ಟೋಬರಲ್ಲಿ ನವರಾತ್ರಿ ಇತ್ತು ನಾನು ಬಂದಾದಮೇಲೆ. ಆ ಟೈಮಲ್ಲಿ ನನಗೆ ಒಂಥರ ಎಷ್ಟು ಬೇಜಾರಾಗಿದೆ ಅಂತ ಅಂದರೆ ಏನೂ ಮಾಡಿಕೊಂಡು ಇರಲಿಲ್ಲ ನಾನು ಹಬ್ಬಕ್ಕೆ ಅಂತ. ಜಸ್ಟ್ ಯಾವಾಗ ತಾನೇ ಮೂವ್ ಆಗಿದ್ದೆ ಅಲ್ವಾ. ಸೊ ಅದೊಂಥರ ದಿನ ಮನೇನ ಮಿಸ್ ಮಾಡ್ಕೊಳ್ದೇ ಇರೋ ದಿನ ಅಂತೂ ಇಲ್ಲವೇ ಇಲ್ಲ. ಹಬ್ಬದ ದಿನ ತುಂಬಾ ಬೇಜಾರಾಗ್ಬಿಡುತ್ತೆ, ಬಿಕಾಸ್ ಒಬ್ಬೊಬ್ಬರೇ ನಾವೇ ಎಲ್ಲ ಮ್ಯಾನೇಜ್ ಮಾಡ್ಕೊಳ್ಳೋದ್ರಿಂದ. ಸೊ ಹಾಗಾಗಿ ತುಂಬಾ ಬೇಜಾರಾಗ್ಬಿಟ್ಟಿತ್ತು ಸ್ಟಾರ್ಟಿಂಗ್ ಆವಾಗ. ಆ್ಯಂಡ್ ನ್ಯೂ ಇಯರ್ ದಿನವೂ ಕೂಡ ಎಲ್ಲರಿಗೂ ಗ್ರೂಪ್ ಕಾಲ್ ಮಾಡಿದಾಗ ಹತ್ಬಿಟ್ಟಿದ್ದೆ. ಸೊ ಆ ಥರ ನಾನು ಮತ್ತೆ ರಿಪೀಟ್ ಮಾಡಬಾರ್ದು ಅಂತ, ಬಿಕಾಸ್ ನಾನು ಒಬ್ಬಳು ಇಲ್ಲ ಹತ್ರ, ಅಲ್ಲಿ ಎಷ್ಟು ಜನ ಅಳ್ತಾರೆ ಅಂತ ಅಂದರೆ. ಸೊ ಇವಾಗ ನನ್ನ ಬ್ಲಾಗ್ಸ್ ಬೇರೆ ಯಾರು ನೋಡಿಲ್ಲ ಅಂದರೂ ನನ್ನ ಫ್ಯಾಮಿಲಿಯವರಂತೂ ನೋಡ್ತಾರೆ. ನಮ್ಮಮ್ಮ, ನಮ್ಮ ಅತ್ತೆ, ನಮ್ಮ ಮಮ್ಮಿ, ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕ, ನಮ್ಮ ಚಿಕ್ಕಮ್ಮ ಎಲ್ಲರೂ ಈ ವ್ಲಾಗ್ನ ನೋಡ್ತಾರೆ. ಸೊ ನಾನು ಒಂಚೂರು ಬೇಜಾರಾಗಿದ್ದೀನಿ ಅಂತ ಗೊತ್ತಾದರೆ ಸಾಕು, ಅವ್ರುಗಳು ಅಳುನೇ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಅವರು ಅಳೋದು ನನಗೆ ಇಷ್ಟ ಇಲ್ಲ. ಸೊ ಎಲ್ಲರೂ ಖುಷಿಯಾಗಿ ಹಬ್ಬನ ಆಚರಿಸ್ಬೇಕು ಅನ್ನೋದೇ ನನ್ನ ಆಸೆ. ಆ ಒಂದು ಗ್ರೂಪ್ ಕಾಲಲ್ಲಿ ಹತ್ತಾಗ ಎಲ್ಲರೂ ಹತ್ತಿದ್ನ ನೋಡಿ ನನಗೆ ಒಂಥರ ಬೇಜಾರಾಗೋಯ್ತು, ಎಲ್ಲರೂ ಅಳಿಸ್ಬಿಟ್ನಲ್ಲ ಅಂತ. ಸೊ ಅದಾದಮೇಲಿಂದ ಪ್ರತಿಯೊಂದು ಹಬ್ಬನೂ ನಾನು ಎಷ್ಟಾಗುತ್ತೋ ಅಷ್ಟು ಹಬ್ಬದ ದಿನ ಹಬ್ಬದ ಥರ ನಾನು ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಅದಾದಮೇಲೆ ಸಂಕ್ರಾಂತಿ ಹಬ್ಬ ಆಯಿತು, ಅದನ್ನು ಕೂಡ ಚೆನ್ನಾಗಿ ಮಾಡಿದ್ದೆ. ಸೊ ಇವತ್ತು ಯುಗಾದಿ ಹಬ್ಬ, ವರ್ಷದ ಮೊದಲನೇ ಹಬ್ಬ ನಮಗೆ ಆ್ಯಂಡ್ ಜೋರು ಹಬ್ಬ. ಸೊ ಮೇಜರ್ ಮಿಸ್ಸಿಂಗ್, ಮನೇನ ಮಿಸ್ ಮಾಡ್ಕೊತಾನೆ ಇಲ್ಲ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗುತ್ತೆ. ಆ್ಯಂಡ್ ಖಂಡಿತ ದೊಡ್ಡ ಸುಳ್ಳಾಗುತ್ತೆ. ಯಾರೇ ಆಗಿರಲಿ ಹಬ್ಬದ ದಿನ ಅವ್ರ ಮನೇನ ಮಿಸ್ ಮಾಡ್ಕೊಳ್ತಾರೆ. ಬಿಕಾಸ್ ಇಲ್ಲಿ ನಮ್ಮ ಹಬ್ಬಗಳು ಯಾರೂ ಸೆಲೆಬ್ರೇಟ್ ಮಾಡಲ್ಲ, ನಮ್ಮ ಮನೆಗಳಲ್ಲಿ ಸೆಲೆಬ್ರೇಟ್ ಮಾಡ್ಕೊಳ್ಳೋದಷ್ಟೇ. ಕ್ರಿಸ್ಮಸ್ಸು ಕೂಡ ಲೈಕ್ ಅವ್ರ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ಕೊತಾರೆ. ಸೊ ಕ್ರಿಸ್ಮಸ್ ಆ್ಯಂಡ್ ಈಸ್ಟರ್ ಆ ಥರ ಹಬ್ಬಗಳು ಸ್ವಲ್ಪ ಗ್ರ್ಯಾಂಡಾಗಿ ಆಚೆಗಡೆ ಜನ ಎಲ್ಲ ಖುಷಿ ಪಡೋದನ್ನ ನೋಡೋಕ್ಕೆ ಸಿಗುತ್ತೆ ಅಷ್ಟೇ. ಬಟ್ ನಮ್ಮ ಹಬ್ಬಗಳ ದಿನ ತುಂಬಾ ಒಂಟಿ ಫೀಲ್ ಆಗಿಬಿಡ್ತೀವಿ. ಇಫ್ ಇನ್ ಕೇಸ್ ನಾವು ಖುಷಿಯಾಗಿ ಇಟ್ಕೊಳ್ದೆ ಲೋನ್ಲಿಯಾಗಿ ಇದ್ಬಿಟ್ರಂತೂ ಇನ್ನೂ ಬೇಜಾರಾಗೋಗಿ ಇನ್ನೂ ಅದೊಂಥರ ಮೈಂಡಲ್ಲಿ ಅದೇ ಓಡ್ತಾ ಇರುತ್ತೆ. ಸೊ ಹಾಗಾಗಿ ನನ್ನ ಸಜೆಷನ್ ಏನು ಅಂತ ಅಂದರೆ, ಆದಷ್ಟು ಹಬ್ಬಗಳ ಥರ ಸೆಲೆಬ್ರೇಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಎಲ್ಲ ಇದ್ದರೆ ಫ್ರೆಂಡ್ಸ್ ಎಲ್ಲ ಸೇರಿ ಹಬ್ಬನ ಸೆಲೆಬ್ರೇಟ್ ಮಾಡಿ. ಇಫ್ ಇನ್ ಕೇಸ್ ಫ್ರೆಂಡ್ಸ್ ಇಲ್ಲ ಅಂತ ಅಂದ್ರೂ ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗಬೇಡಿ. ನೀವು ಒಬ್ಬರು ಖುಷಿಯಾಗಿರೋಕ್ಕೆ ಟ್ರೈ ಮಾಡಿ. ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ನಿಮ್ಮ ಖುಷಿನೇ ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ನೀವು ಬೇಜಾರಾಗಿರೋಕ್ಕೆ ಹೋಗಬೇಡಿ. ನಿಮ್ಮ ಮೈಂಡ್ಸೆಟ್ ನೀವು ಏನು ಇಟ್ಕೊಂಡಿರ್ತೀರೋ ಆ ಥರ ನಿಮ್ಮ ದಿನ ಇರುತ್ತೆ ಆ್ಯಂಡ್ ನಿಮ್ಮ ಜೀವನ ಕೂಡ ಇರುತ್ತೆ. ಅದಂತೂ 100% ಸತ್ಯ. ಹಾಗಾಗಿ ಖುಷಿಯಾಗಿರಿ, ಆದಷ್ಟು ಖುಷಿಯಾಗಿರೋಕ್ಕೇ ಟ್ರೈ ಮಾಡಿ ಆ್ಯಂಡ್ ಖುಷಿ ಹಂಚೋಕ್ಕೇ ಟ್ರೈ ಮಾಡಿ. ನನಗೆ ಸುಮಾರಷ್ಟು DMs ಬರ್ತಾಯಿತ್ತು ಮಾಸ್ಟರ್ಸ್ ರಿಲೇಟೆಡ್ ಕ್ವೆಶನ್ಸಿಗೆ. ಸೊ ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ, ಒನ್ ಕಾನ್ಸೆಪ್ಟ್ಸ್ಗೆ ಒನ್ ಸಪ್ರೇಟ್ ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಐ ಆಮ್ ನಾಟ್ ಶ್ಯೂರ್ ನನಗೆ ಟೈಮ್, ಬಿಕಾಸ್ ನಾನು ಟೈಮ್ ಫ್ರೀ ಮಾಡಿಕೊಂಡು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ವ್ಲಾಗ್ನ ಮಾಡಬೇಕಾಗತ್ತೆ ಪ್ರತಿಯೊಂದು ಪ್ರಾಸೆಸ್ಸಿಗೂ. ಇವಾಗಲೇ ಮಾಡ್ತೀನಿ, ಆದಷ್ಟು ಬೇಗ ಮಾಡ್ತೀನಿ ಅಂತ ಹೇಳೋಕೆ ಹೋಗಲ್ಲ. ಬಿಕಾಸ್ ಇಲ್ಲಿ ನನಗೂ ಲೈಕ್ ಟೈಮ್ ಸಿಕ್ಕಾಗ ನಾನು ಇನ್ಫಾರ್ಮೇಷನ್ನ ರಿಸೋರ್ಸ್ನ ಎಲ್ಲ ಕಲೆಕ್ಟ್ ಮಾಡಿಕೊಂಡು ವ್ಲಾಗ್ನ ರೆಕಾರ್ಡ್ ಮಾಡಿ ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಕಂಟಿನ್ಯೂಸ್ ಆಗಿ ಅದರ ರಿಲೇಟೆಡ್ ವ್ಲಾಗ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಬಟ್ ನಾನು ಆದಷ್ಟು ಟ್ರೈ ಮಾಡ್ತೀನಿ, ಆದಷ್ಟು ಬೇಗ ಆ ಥರ ಮಾಸ್ಟರ್ಸ್ ರಿಲೇಟೆಡ್ ಕ್ವೆರೀಸ್ನ ಆರ್ ಪ್ರಾಸೆಸ್ನ ರಿಲೇಟೆಡ್ ವ್ಲಾಗ್ಸ್ನ ಮಾಡಿ ಹಾಕೋಕ್ಕೆ. ಬಟ್ ಅದನ್ನು ಬಿಟ್ಟು ಲೈಫ್ ಸ್ಟೈಲ್ ರಿಲೇಟೆಡ್, ಟ್ರಾವೆಲ್ ರಿಲೇಟೆಡ್ ಎಲ್ಲ ಥರದ ವ್ಲಾಗ್ಸ್ ನೋಡ್ಬೋದು ಅನಿಸುತ್ತೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು. ಸೊ ನನಗೆ ಮೆಜಾರಿಟಿ ಕ್ವೆಶನ್ಸ್ ಬರ್ತಾ ಇರೋದು IELTS ರಿಲೇಟೆಡ್. ಸೊ ಅದನ್ನು ಕೂಡ ಅಡ್ರೆಸ್ ಮಾಡ್ತೀನಿ ಒಂದು ಸಪ್ರೇಟ್ ವ್ಲಾಗಲ್ಲಿ. ಬಟ್ ಅದೇ ಲೈಕ್ ಇವಾಗ ಇಮಿಡಿಯೇಟಾಗಿ ನಾನು ಅದನ್ನು ಮಾಡಿ ಹಾಕ್ತೀನಿ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಬಟ್ ನನಗೆ ಖಂಡಿತವಾಗೂ ಟೈಮ್ ಸಿಕ್ಕಾಗ ನನ್ನ ರಿಸೋರ್ಸ್ನ ಕಲೆಕ್ಟ್ ಮಾಡಿಕೊಂಡು ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಇನ್ಫಾರ್ಮೇಷನ್ನ ಕೊಡೋಕ್ಕೆ
ಟ್ರೈ ಮಾಡ್ತೀನಿ. ನಾನು ಹೇಳೋದ 100% ರಿಸೋರ್ಸ್ ಅಂತ ಅಂದ್ಕೊಳ್ಳೇಬೇಡಿ, ಬಿಕಾಸ್ ಅಬೆಂಡೆನ್ಸ್ ಆಫ್ ರಿಸೋರ್ಸಸ್ ಇದೆ ಎಲ್ಲ ವೆಬ್ಸೈಟ್ಸಲ್ಲೂ. ಸೊ ನಿಮ್ಮ ರಿಸರ್ಚ್ನ ನೀವು ಮಾಡಿ ಅಂತ ಹೇಳ್ತೀನಿ. ಸೊ ನಾನು ಬಂದಿರೋ DMsಲ್ಲಿ ನಾನು ಎಲ್ಲ ಲೈಕ್ ಜೆನ್ಯೂನ್ DMsಗೆ ನಾನು ರಿಪ್ಲೈ ಮಾಡಿದ್ದೀನಿ. ಜಸ್ಟ್ ಹಾಯ್ ಹೆಲೋ ಹೌ ಆರ್ ಯು ಅಂತ ಕಳಿಸೋದಕ್ಕೆ ನಾನು ರಿಪ್ಲೈ ಮಾಡಿಲ್ಲ, ಬಿಕಾಸ್ ಇಲ್ಲಿ ನಮಗೂ ಲೈಕ್ ಟೈಮ್ ಸಿಗಲ್ಲ. ಸೊ ಇಫ್ ಇನ್ ಕೇಸ್ ಆ ಕ್ವೈರಿ ಜೆನ್ಯೂನ್ ಆಗಿ ಲೈಕ್ ಯಾವುದೋ ಒಂದು ಪ್ರೋಸೆಸ್ ಬಗ್ಗೆ ಕೇಳ್ತಾ ಇದ್ದಾರೆ ಅಂತ ನಾನು ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡಿದ್ದೀನಿ. ಬಟ್ ದೆನ್ ನನಗೆ ಕಾಲ್ ಮಾಡಿ ಮಾತಾಡಬೇಕು ಅಂತ ಅಂದರೆ ಐ ಆಮ್ ಸೋ ಸಾರಿ. ಸೊ ಅದು ನನಗೆ ಸದ್ಯಕ್ಕೆ ಆಗೋದಿಲ್ಲ. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ DM ಐ ವಿಲ್ ಗೆಟ್ ಬ್ಯಾಕ್ ಟು ಯು. ಸೊ ಅಷ್ಟು ನಾನು ಹೆಲ್ಪ್ ಮಾಡ್ಬೋದು ಸದ್ಯಕ್ಕೆ. ಸೊ ಇನ್ ಫ್ಯೂಚರ್ ನೋಡೋಣ ಹೇಗಾಗುತ್ತೆ ಅಂತ. ಸೊ ಸೊ ಇದನ್ನೆಲ್ಲ ಅಡ್ರೆಸ್ ಮಾಡಬೇಕು ಅಂತ ಅನಿಸ್ತು ನನಗೆ. ಸೊ ಈ ವ್ಲಾಗ್ ಜೊತೆ ನೆಕ್ಸ್ಟ್ ಹೊಸದಡ್ಕು ಫ್ರೈಡೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ಫುಲಿ ಆವಾಗ ನನ್ನ ಫ್ರೆಂಡ್ ಆಂಜಲಿಕಾ ಜಾಯ್ನ್ ಆಗ್ಬೋದು. ಬಟ್ ದೆನ್ ಅವಳಿಗೂ ಮತ್ತು ಅದಾದಮೇಲೂ ಲೈಕ್ ಥರ್ಸ್ಡೇ ಒಂದು ಎಕ್ಸಾಮ್ ಇದೆ, ಅದಾದಮೇಲೂ ಮತ್ತೆ ಎಕ್ಸಾಮ್ ಇರೋದ್ರಿಂದ ಐ ಆಮ್ ನಾಟ್ ಶ್ಯೂರ್ ಜಾಯ್ನ್ ಆಗ್ತಾಳಾ ಇಲ್ವಾ ಅಂತ. ಸೊ ಅವತ್ತಿನ ವ್ಲಾಗ್ ಕೂಡ ರೆಕಾರ್ಡ್ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಅದಾದಮೇಲೆ ಇನ್ನೊಂದು ಸ್ಪೆಷಲ್ ಸ್ನಿಪೆಟ್ ಆಫ್ ವಿಡಿಯೋನ ಆ್ಯಡ್ ಮಾಡ್ತೀನಿ ಅನಿಸುತ್ತೆ. ಬಿಕಾಸ್ ಏಪ್ರಿಲ್ 13ನೇ ತಾರೀಕು ಇಲ್ಲಿ RMKS ಕನ್ನಡ ಸಂಘದ ವತಿಯಿಂದ ಯುಗಾದಿ ಹಬ್ಬನ ಆಚರಿಸ್ತಾ ಇದ್ದಾರೆ, ಎಲ್ಲ ಕನ್ನಡಿಗರನ್ನು ಸೇರಿಸಿ. ಸೊ ಅದು ಬಹಳ ಸ್ಪೆಷಲ್ ಇವೆಂಟ್ ಆಗಿರುತ್ತೆ. ಯಾಕೆಂದರೆ ನನ್ನ ಕಥಕ್ ಗುರುಗಳಾದ ಶರತ್ ಪ್ರಭಾತ್ ಸರ್ ಆ್ಯಂಡ್ ಭರತ್ ಪ್ರಭಾತ್ ಸರ್, ದಿವ್ಯಾ ಅಕ್ಕ ಅವ್ರ ಶೋ ಇದೆ ಆವತ್ತಿನ ದಿನ. ಸೊ ನನಗಂತೂ ಲೈಕ್ ಭಾಳ ಖುಷಿ ಇದೆ ಆವತ್ತಿನ ದಿನದ ಬಗ್ಗೆ. ಸೊ ಕಾಯ್ತಾ ಇದ್ದೀನಿ ಆವತ್ತಿನ ದಿನದ ವಿಡಿಯೋ ಕೂಡ ಜಾಯಿನ್ ಮಾಡಿ. ಸೊ ಕಂಪ್ಲೀಟ್ ಇಲ್ಲಿ ಯುಗಾದಿ ಹೇಗಿತ್ತು ನಂದು ಅನ್ನೋದು ಈ ವ್ಲಾಗ್ ಆಗಿರುತ್ತೆ. ಸೊ ಹೋಪ್ಫುಲಿ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊತೀನಿ ನೆಕ್ಸ್ಟ್ ಬರೋ ವಿಡಿಯೋಸ್ ಕೂಡ. ಸೊ ನಾನು ಕೊನೆಯ ದಿನ ಏಪ್ರಿಲ್ 13ನೇ ತಾರೀಕಿನ ದಿನದ ಬಗ್ಗೆ ನಾನು ಅವತ್ತಿನ ದಿನದ ಬ್ಲಾಗಲ್ಲಿ ಮಾತಾಡ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ಖುಷಿಯಾಗಿರಿ. ಸೊ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇವತ್ತಿನ ದಿನ ಇವತ್ತು ಜೀವಿಸಿ. ಸೊ ಖುಷಿಯಾಗಿರಿ, ಖುಷಿನೇ ಹಂಚಿ, ಯಾವಾಗೂ ನಗ್ನಗ್ತಾ ಇರಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಬಂದೇ ಬರ್ತೀನಿ. ಬಾಯ್.